गीतामहात्म्ये कार्पण्यदोषोपहतः स्वभावः पृच्छामि त्वां धर्मसम्मूढचेताः यच्छ्रेयस्यान्निश्चितं ब्रूहि तन्मे ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನನು ಭಗವಂತನಲ್ಲಿ ಹೇಳುತ್ತಾನೆ, ನನ್ನ ಮನಸ್ಸು ಗೊಂದಲದ ಗೂಡಾಗಿದೆ, ಹೃದಯವು ಕನಿಕರವೆಂಬ ದೋಷದಿಂದ ಮಲಿನವಾಗಿದೆ, ಏನು ಮಾಡಬೇಕೆಂಬುದನ್ನು ತಿಳಿಯದವನಾಗಿದ್ದೇನೆ. ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ಹೇಳು. ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣಾಗಿರುವ ನನಗೆ ತಿಳುವಳಿಕೆಯನ್ನು ನೀಡಿ ರಕ್ಷಿಸು ಎಂಬುದಾಗಿ. ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಆಗಿವೆ. ಕುರುಸೇನೆ ಯುದ್ಧಕ್ಕಾಗಿ ತುದಿಗಾಲಲ್ಲಿ ನಿಂತಿದೆ. ಇತ್ತ ಪಾಂಡವರೂ ಸಹ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಜುನನ ಮನಸ್ಸಿಗೆ ಬಂಧು ವ್ಯಾಮೋಹವೆಂಬ ಅಜ್ಞಾನದ ಮೋಡ ಕವಿದಿದೆ. ಇದು ಕೇವಲ ರಾಜ್ಯದಾಸೆಗಾಗಿ ನಡೆಯುವ ಯುದ್ಧವಲ್ಲ. ಧರ್ಮಯುದ್ಧ ಎಂಬುದು ತಿಳಿದರೂ ಎದುರಿದ್ದವರನ್ನು ನೋಡಿದರೆ ಶಸ್ತ್ರ ಎತ್ತುವುದಕ್ಕೆ ಮನಸ್ಸು ಮಾಡುತ್ತಿಲ್ಲ. ಪಾಪ ಭೀತಿ ಅವನನ್ನು ಕಾಡುತ್ತಾ ಇದೆ. ಆದರೆ ಕ್ಷತ್ರಿಯರಿಗೆ ಯುದ್ಧ ಮಾಡುವುದು ಕರ್ತವ್ಯವಲ್ಲವೇ? ಆದರೂ ಅರ್ಜುನನಿಗೆ ಅಕಾಲದಲ್ಲಿ ಅಪಾತ್ರರ ಮೇಲೆ ಕರುಣೆ ಹುಟ್ಟಿದೆ. ಅನುಕಂಪ, ಸಹಾನುಭೂತಿ ತಪ್ಪಲ್ಲವೇ ಅಲ್ಲ. ಈ ಗುಣಗಳು ಎಲ್ಲರ ಸಹಜ ಗುಣಗಳಾಗಿ ಬಿಟ್ಟರೆ ಎಂತಹ ಶ್ರೇಷ್ಠ ಸಮಾಜ ನಿರ್ಮಾಣವಾಗುತ್ತದೆ ಮತ್ತು ಇಂತಹ ಘೋರ ಯುದ್ಧಕ್ಕೆಲ್ಲಿ ಅವಕಾಶವಿರುತ್ತಿತ್ತು. ಆದರೆ ಇಲ್ಲಿ ಯುದ್ಧ ಅನಿವಾರ್ಯ ಮತ್ತು ಕರ್ತವ್ಯವೂ ಹೌದು. ಒಬ್ಬ ಕರ್ತವ್ಯವನ್ನು ಮಾಡುವಾಗ ಕೆಲವೊಮ್ಮೆ ಇನ್ನೊಬ್ಬನಿಗೆ ವ್ಯಥೆ ಕೊಡಬಹುದು, ಕೆಲವೊಮ್ಮೆ ಕೊಲ್ಲಬೇಕಾಗಿಯೂ ಬರಬಹುದು. ಯೋಧನು ಯುದ್ಧದಲ್ಲಿ ಶತ್ರುವನ್ನು ಕೊಲ್ಲುತ್ತಾನೆ. ನ್ಯಾಯಾಧೀಶನು ಅನ್ಯಾಯ ಮಾಡಿದವರನ್ನು ಶಿಕ್ಷಿಸುತ್ತಾನೆ. ವೈದ್ಯನು ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ನೋವನ್ನು ಕೊಡುತ್ತಾನೆ. ಹೊರಗಿನಿಂದ ನೋಡಿದರೆ ಇವೆಲ್ಲ ಕ್ರೌರ್ಯ ಕೃತ್ಯಗಳು. ಆದರೆ ಒಳಹೊಕ್ಕು ನೋಡಿದರೆ ಇದ್ಯಾವುದನ್ನೂ ಅವರು ತಮಗಾಗಿ ಮಾಡಿಕೊಳ್ಳುತ್ತಿಲ್ಲ. ಇಲ್ಲಿ ಮಾಡುವ ಕರ್ಮ ಯಾತನಾಮಯವಾಗಿದ್ದರೂ ಕಲ್ಯಾಣಪ್ರದವಾಗಿರುವುದು. ಬದುಕೆಂದ ಮೇಲೆ ಸುಖ ದುಃಖ ಬರುತ್ತದೆ ಹೋಗುತ್ತದೆ. ಅವುಗಳು ನಮ್ಮನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು. ಭಗವಂತ ಹೇಳಿದ್ದು ಕೂಡ ಅದನ್ನೇ, ಸುಖ ದುಃಖೇ ಸಮೇ ಕೃತ್ವ ಎಂಬುದಾಗಿ. ಸುಖ ದುಃಖಗಳ ವಿಷಯವನ್ನು ಸಮನಾಗಿ ಸ್ವೀಕರಿಸಬೇಕು. ಆದರೆ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹರಿ ಓಂ.